ವಾಟಾಳ್ ನಾಗರಾಜ್ ಅವ್ರು ಏನಾದರೂ ಬಂದ್ ಕರೆದಿದ್ದಾರೆ ಅಂತಂದರೆ ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಇವತ್ತು ಮಾರ್ಚ್ 22. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ಕರ್ನಾಟಕ ಬಂದ್ ಅಂತ ಹೇಳಿದ್ರು. ಹಂಗೆ ಗಾಡಿ ತೆಗೆದೆ, ಬಂದು ಯಾವ ರೇಂಜಿಗೆ ಇಂಪ್ಯಾಕ್ಟ್ ಆಗಿದೆ ಏನು ಎತ್ತ ಅಂತ ನೋಡೋಣ ನಮ್ಮ ಏರಿಯಾದಲ್ಲಿ ಅಂತ. ನಾನಿರೋದು ಯಲಹಂಕ ನ್ಯೂ ಟೌನು. ಸೊ ಬನ್ನಿ ನೋಡೋಣ. ಬಂದೇನಕ್ಕಪ್ಪ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಬಂದ್ ಮಾಡ್ತಿರೋ ರೀಸನ್ನು ಒಂದು 2-3 ರೀಸನ್ಸ್ ಇದೆ. ಅದರಲ್ಲಿ ಒಂದು ಫಸ್ಟ್ ವಿಚಾರ ಬಂದು ನಮ್ಮ KSRTC ಡ್ರೈವರ್ ಮೇಲೆ ಬೆಳಗಾವಿ ಭಾಗದಲ್ಲಿ ಮರಾಠಿ ಮಾತಾಡಲಿಲ್ಲ ಅನ್ನೋ ಒಂದು ಆಸ್ಪೆಕ್ಟಿಗೆ ಹಲ್ಲೆ ಮಾಡಿರೋದು ಒಂದು ವಿಚಾರ. ಆದರೆ ಕರ್ನಾಟಕದಲ್ಲಿ ಕನ್ನಡ ಜನತೆಗೆ ಕೆಲಸಗಳಲ್ಲಿ ಆದ್ಯತೆ ಕೊಡ್ತಿಲ್ಲ ಅನ್ನೋದು ಇನ್ನೊಂದು. ಬಟ್ ನೀವು ನೋಡೋದಾದರೆ ಇದು ಯಲಹಂಕ ನ್ಯೂ ಟೌನು ಮೇಜರ್ ಇಲ್ಲೇ ಇರೋದು ಅಂಗಡಿಗಳೆಲ್ಲ. ಸೊ ಇಲ್ಲಿ ಯಾವುದೇ ರೀತಿ 1% ನನಗೆ ಬಂದು ಅಥವಾ ಅದ್ರದ್ದು ಇಂಪ್ಯಾಕ್ಟ್ ಇದೆ ಅಂತ ಅನ್ನಿಸ್ತಿಲ್ಲ. ನೀವು ನೋಡೋದಾದರೆ ಎಲ್ಲ ಅಂಗಡಿಗಳು ನಾರ್ಮಲಾಗಿ ತೆಗೆದಿದೆ. ಏನೋ 1-2 ಅಂಗಡಿಗಳು ಬಿಟ್ಟರೆ ಇನ್ನೆಲ್ಲನೂ ನಾರ್ಮಲಾಗಿ ಹೆಂಗಿತ್ತು ಹಂಗೆ ಇದೆ. ಸೊ ಅಗೇನ್ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ ಫೋರ್ಸ್ಫುಲ್ಲಾಗಿ ಯಾರನ್ನೂ ಬಂದ್ ಮಾಡ್ಸಂಗಿಲ್ಲ. ಸ್ವಇಚ್ಛೆಯಿಂದ ಯಾರೇ ಬಂದ್ ಮಾಡಿದ್ರು ಅದು ಓಕೆ ಅಂತ ಹೇಳಿಕೆ ಕೊಟ್ಟಿದ್ದು. ಸೊ ಅದ್ರ ಪ್ರಕಾರ ಕೆಲವು ಅಂಗಡಿಗಳು ಸಪೋರ್ಟ್ ಮಾಡಿದ್ದಾವೆ, ಕೆಲವು ಇಲ್ಲ. ಇದು ಯಲಹಂಕ ನ್ಯೂ ಟೌನ್ನ ಕತೆ. ಓಕೆ, ಒಂದು ಅಪ್ಡೇಟು ಏನಪ್ಪ ಅಂತಂದರೆ ನಂದಿ ಹಿಲ್ಸಿಗೆ ಯಾರಾದರೂ ವೀಕ್ ಡೇಸಲ್ಲಿ ಹೋಗಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊತಾ ಇದ್ದರೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಂದಿ ಹಿಲ್ಸಿಗೆ ವೀಕ್ ಡೇಸಲ್ಲಿ ಎಂಟ್ರಿ ಇಲ್ಲ. ಎಷ್ಟು ದಿವಸ ಎಂಟ್ರಿ ಇಲ್ಲಪ್ಪ ಅಂತಂದರೆ ಈ ಮಂತ್ ಈಗ ಆಲ್ರೆಡಿ 24th ನೆಕ್ಸ್ಟ್ ಮಂತು ಏಪ್ರಿಲ್ 25th 2025 ತನಕನೂ ನಂದಿ ಹಿಲ್ಸಿಗೆ ವೀಕ್ ಡೇಸಲ್ಲಿ ಎಂಟ್ರಿ ಇಲ್ಲ. ಓನ್ಲಿ ವೀಕೆಂಡ್ಸ್ ಮಾತ್ರ ಎಂಟ್ರಿ. ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಎಂಟ್ರಿ ಇರುತ್ತೆ. ಏನಕ್ಕೋಸ್ಕರಪ್ಪ ಇದು ವೀಕ್ ಡೇಸಲ್ಲಿ ಎಂಟ್ರಿ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದರೆ ಟಾರ್ ಹಾಕ್ತಿದ್ದಾರೆ. ಸೊ ರೋಡ್ನ ರೆಡಿ ಮಾಡ್ತಿರೋದ್ರಿಂದ ಈ ಡಿಸಿಷನ್ನ ತೊಗೊಂಡಿದ್ದಾರೆ. ಓಕೆ, ಈ ಇನ್ಫಾರ್ಮೇಷನ್ನ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಓಕೆ, ನಾನು ಆ್ಯಕ್ಚುಲಿ ಕಾರ್ಪೊರೇಟಲ್ಲಿ ಕೆಲಸ ಮಾಡೋದು. ಸಂಬಳಗಳೇ ಜಾಸ್ತಿ ಮಾಡಿಲ್ಲ, ಹೈಕ್ ಆಗಿಲ್ಲ ಅಂತ ಒದ್ದಾಡ್ತಿದ್ದೆ. ಇವತ್ತು ಬೆಳಿಗ್ಗೆ ನ್ಯೂಸ್ ಓದಿದೆ ಗುರು. ಏನು ಗೊತ್ತಾ ಕಾಮಿಡಿ? CMಗೆ ಮಿನಿಸ್ಟ್ರಿ ಹುದ್ದೆಯಲ್ಲಿರೋರು ಎಲ್ಲರಿಗೂ 108% ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ ಗುರು. ನಮಗೆ 2% 3% ಮಾರೋಕ್ಕೆ ಹೇಳ್ತಿದ್ದಾರೆ. ಅಗೇನ್ ಇದು ಯಾವುದೇ ಸರ್ಕಾರಿ ಎಂಪ್ಲಾಯೀಸಿಗಲ್ಲ, ಬರೀ ಮಿನಿಸ್ಟ್ರಿಗಳು ಮಾತ್ರ. ನೀವು ನೋಡ್ಬೋದು, ಇದು ವಿದ್ಯಾರಣ್ಯಪುರ. ಇಲ್ಲೂ ಏನಂತ ಬಂದು ಯಾವುದೇ ರೀತಿ ಕಾಣಿಸ್ತಾ ಇಲ್ಲ ಗುರು. ನೀವು ನೋಡಿದ್ರೆ ಎಲ್ಲ ಅಂಗಡಿಗಳು ಓಪನ್ ಇದೆ, ಯಾವ ಅಂಗಡಿ ಬೇಕಾದರೂ. ಏನಂತ ಇಂಪ್ಯಾಕ್ಟ್ ಇಲ್ಲ ಗುರು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಕಾಲೇಜ್ ಡೇಸಲ್ಲಿ ಇದ್ದರೆ ಬಂದು ಅಂತಂದರೆ ಫುಲ್ ಕಾಯ್ತಾ ಇದ್ವಿ ಯಾವಾಗ ಬಂದ್ ಮಾಡ್ತಾರೋ ಕರ್ನಾಟಕ ಬೆಂಗಳೂರನ್ನ ಅಂತ. ಯಾಕಂದರೆ ಒಂದು ದಿವಸ ರಜಾ ಸಿಗುತ್ತೆ ಅನ್ನೋದು. ಅವಾಗ ಅಷ್ಟೊಂದೇನು ನಮಗೆ ಕಾಲೇಜ್ ಡೇಸಲ್ಲಿ ಇದ್ದಿದ್ದು ಒಂದೇ ಥಾಟ್ ಏನಪ್ಪ ಅಂತಂದರೆ ಕಾಲೇಜ್ ಬಂದಾದರೆ ಸಾಕು, ಒಂದು ದಿವಸ ಸ್ಕಿಪ್ ಮಾಡಿದ್ರೆ ಸಾಕು, ಕ್ರಿಕೆಟ್ ಆಡೋಣ ಹೋಗಿ ಅನ್ನೋದೇ ಇತ್ತು ಮೈಂಡಲ್ಲಿ. ಬಂದಾದರೆ ಎಷ್ಟು ಲಾಸ್ ಆಗುತ್ತೆ ಗೌರ್ಮೆಂಟ್ಗೆ ಅನ್ನೋದು ಈಗ ತಿಳ್ಕೊಂಡ ಮೇಲೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗ್ತಿರೋದು ನನಗೂ. ಬಟ್ ಅವಾಗ ವಾಟಾಳ್ ನಾಗರಾಜ್ ಅವ್ರು ಏನಾದರೂ ಬಂದ್ ಕರೆದಿದ್ದಾರೆ ಅಂತಂದರೆ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡೋಕ್ಕಿರೋರು ಗುರು. ನಾನು ನೋಡಿರೋ ಪ್ರಕಾರ ಕತ್ತೆ ಮೇಲೆ ಸವಾರಿ ಮಾಡಿರೋದು ಅಥವಾ ಸಿಲಿಂಡ್ರು ಬಂದ್ ಮಾಡೋದಂತೆ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಿದ್ದು ಯಾರಪ್ಪ ಅಂತಂದರೆ ಅವರೇನೆ. ಬಟ್ ಈಗ ಬಂದು ಕರೆ ಕೊಟ್ಟಾಗ ಯಾರೂ ಸಾಥ್ ಕೊಟ್ಟಿಲ್ಲ ಅನ್ನೋದೊಂದು ಗೊತ್ತಾಗ್ತಿದೆ ಕ್ಲಿಯರಾಗಿ. ಯಾಕೆಂತಂದರೆ ಓನ್ಲಿ ಕೆಲವೊಂದು ಸಂಘಟನೆಗಳು ಮಾತ್ರನೇ ಅವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ನ್ಯೂಸ್ ಪೇಪರಲ್ಲಿ ಓದಿದೆ. ನೀವು ಏನಾದರೂ ಕಾಲೇಜ್ ಡೇಸಲ್ಲಿ ಏನಾದರೂ ಇದೇ ಥರ ಕಾಯ್ತಿದ್ರಾ, ಬಂದಾದರೆ ಒಂದು ದಿವಸ ರಜಾ ಸಿಗುತ್ತೆ ಅಂತ? ಆ ಥರ ಕಾಯ್ತಿದ್ರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನನಗೆ ಯಾವ ಆ್ಯಂಗಲ್ನಲ್ಲೂ ಇವತ್ತು ಬಂದು ಅಂತ ಅಂದ್ಕೊಂಡಿಲ್ಲ ಗುರು. ಬೇರೆ ಏನೇನೋ ಪ್ಲ್ಯಾನ್ಸ್ ಇತ್ತು ಇವತ್ತು, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡೆ. ಫುಲ್ ಬಂದಿರುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ ಏನು ಎತ್ತ ಅಂತ. ಬಂದ್ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ ರೀಸನ್ಸು ವ್ಯಾಲಿಡ್ ಆಗಿದೆ. ಬಟ್ ಬಂದು ಒಂದೇನಾ ಅದಕ್ಕೆ ಪರಿಹಾರ ಅನ್ನೋದು ನನಗೆ ಐಡಿಯಾ ಇಲ್ಲ. ನಿಮಗೇನಾದರೂ ಅದ್ರದ್ದು ಥಾಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ತಿಳ್ಕೊತೀನಿ. ಗೊತ್ತಿಲ್ಲದಿರೋ ವಿಚಾರ ತಿಳ್ಕೊಬೇಕಂತೆ ದೊಡ್ಡವ್ರು ಹೇಳೋರೆ.
ಇವತ್ತಿಂದ IPL ಸೀಸನ್ 18 ಶುರು ಆಗ್ತಿದೆ ಗುರು. ಸೊ ಸೀಸನ್ 18 ನಮ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ 18. RCB ಈ ಸರಿ ಆದ್ರೂ ಕಪ್ ಗೆಲ್ಲಿ ಅಂತ ದೇವರಲ್ಲಿ ಬೇಡ್ಕೊಬೇಕು ನಾವು. ಬಟ್ ಕಪ್ ಒಂದೇ ಅಲ್ಲ ಗುರು ಎಲ್ಲಾನು. ಬಟ್ ಏನಂದ್ರೆ RCB ಫ್ಯಾನ್ ಬೇಸ್ ಏನಿದೆ ಅದು ನೆಕ್ಸ್ಟ್ ಲೆವೆಲ್ಲು. ನಾನು RCB ಫ್ಯಾನ್ ಆದ್ರೂ ನಮಗೂ ಮ್ಯಾಚ್ ಸೋತಾಗ ಹರ್ಟ್ ಆಗೇ ಆಗುತ್ತೆ, ಬೈಕೊಂತೀವಿ. ನೆಕ್ಸ್ಟ್ ದಿವಸ ಹಂಗಂತ ನೆಕ್ಸ್ಟ್ ಮ್ಯಾಚ್ನ ನೋಡದೆ ಕೂತ್ಕೊಳಲ್ಲ. ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಗೆಲ್ತಾರೆ ಅನ್ನೋದೆಲ್ಲ. ಹಂಗಂತ ಏನು RCB ಬಿಟ್ಟು ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಟೀಮ್ನ ಏನು ನಾವು ಸಪೋರ್ಟ್ ಮಾಡಲ್ಲ. ಅದು ಹೆಂಗಿದೆ ಅಂತಂದರೆ, ಕರ್ನಾಟಕದಲ್ಲಿ ಇದ್ಕೊಂಡು ಬೇರೆ ಸ್ಟೇಟಿಗೆ ಸಪೋರ್ಟ್ ಮಾಡೋರು 100 ಜನ ಆದರೆ, ಬೇರೆ ಸ್ಟೇಟಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ಸಪೋರ್ಟ್ ಮಾಡೋರು 1,00,000 ಜನ ಇದ್ದಾರೆ. ಏನಕ್ಕೆ ಅಂತಂದರೆ RCB ಫ್ಯಾನ್ಗಳಿಂದ RCBಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ನೀವು ನಂಬ್ತೀರಾ? ಯಾಕೆ ಅಂತಂದರೆ ನಾನು ಇಷ್ಟೊಂದು ಇಂಟರ್ವ್ಯೂಸಲ್ಲಿ ನೋಡಿದ್ದೀನಿ, ಎಲ್ಲರೂ RCB ಟೀಮ್ ಬಗ್ಗೆ ಎಷ್ಟು ಮಾತಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ RCB ಫ್ಯಾನ್ಸ್ ಬಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಯಾಕೆ ಅಂತಂದರೆ ಅಷ್ಟು ಲಾಯಲ್ ಆಗಿದ್ದಾರೆ ನಮ್ಮ RCB ಫ್ಯಾನ್ಸು ಅನ್ನೋದು ಒಂದೇ ಒಂದು ರೀಸನಿಗೆ. ಸೊ 17 ವರ್ಷ ಕಪ್ ಗೆದ್ದಿಲ್ಲ, ಅದು ಗೆದ್ದಿಲ್ಲ, ಅವ್ರ ಟೀಮ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಿಲ್ಲ, ಮಣ್ಣು ಮಸಿ 1000 ಇರ್ಬೋದು, ಬಟ್ ಈ ಒಂದು ವರ್ಸ್ಟ್ ಟೀಮ್ನ ಸೆಲೆಕ್ಟ್ ಮಾಡಿದ್ರು ನಮ್ಮದೇ ಟೀಮು ಅಂತ. ಸ್ಟೇಡಿಯಂ ತುಂಬ ಜನ ಇರ್ತಾರೆ, ಗೆಲ್ತೀವಿ ಅನ್ನೋ ಒಂದು ಹೋಪಲ್ಲಿ. ಅದು ಗುರು RCB ಅಂತಂದರೆ. ಹಂಗಂತ ಬೇರೆ ಟೀಮ್ನ ನಾನೇನು ದ್ವೇಷಿಸ್ತಿಲ್ಲ ಗುರು. ಏನು ಗೊತ್ತಾ, ನಂದೊಂದು ಲಾಜಿಕ್ ಇದೆ. ನಮ್ಮ ಟೀಮ್ಗಳನ್ನ ನಾವು ಪ್ರೀತಿಸ್ತೀವಿ, ಬೇರೆ ಟೀಮ್ನ ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ. ನೀವು ಅದನ್ನೇ ಫಾಲೋ ಮಾಡಿ. ಬೇರೆಯವರು ಏನೋ ಮಾತಾಡ್ತಾರೆ ಅಂತ ನಾವು ಅದನ್ನೇ ಮಾತಾಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ನಾನು ಹೇಳಿದ ಮಾತು ನಿಜ ಅನಿಸಿದ್ರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಪರವಾಗಿಲ್ಲ ಗುರು, ಮತ್ತಿಕೆರೆಯಲ್ಲಿ ಒಂದು ಸ್ವಲ್ಪ ಬಂದ್ ಎಫೆಕ್ಟ್ ಇದೆ. ಯಾಕೆಂತಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಅಂಗಡಿಗಳು ಓಪನ್ ಆಗಿಲ್ಲ. ಇಲ್ಲಿ ಅಂಗಡಿಗಳೆಲ್ಲ ಮ್ಯಾಕ್ಸಿಮಮ್ ಕ್ಲೋಸ್ ಮಾಡಿದ್ದಾರೆ. ಇವರು ಹಂಗೆ ನೋಡಿದ್ರೆ ಪಾಪ ಈ ರೋಡ್ ಸೈಡ್ ವ್ಯಾಪಾರಿಗಳು ಪಾಪ ಅವ್ರಿಗೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಫುಲ್ ಬಂದೆಲ್ಲ ಆಗಿಬಿಟ್ರೆ ಡೈಲಿ ಬರೋ ಇನ್ಕಮ್ನ ಇಟ್ಕೊಂಡು ಜೀವನ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆ ಇಂಪ್ಯಾಕ್ಟ್ ಆಗಬಾರ್ದು ಗುರು. ಆ್ಯಕ್ಚುಲಿ ಇದಿಷ್ಟು ಗಾಡಿ ಆಚೆ ಎತ್ಕೊಂಡು ಹೋಗಿದ್ದಕ್ಕೆ ನಾನು ನೋಡಿದಂತಹ ಇನ್ಫಾರ್ಮೇಷನ್ನು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ಈ ವರ್ಷ ನನ್ನ ಟಾರ್ಗೆಟು 1000 ಸಬ್ಸ್ಕ್ರೈಬರ್ಸ್. ಸೊ ಎಲ್ಲ ಸಪೋರ್ಟ್ ಮಾಡಿ, ಬೇಗ 1000 ಸಬ್ಸ್ಕ್ರೈಬರ್ಸ ರೀಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.